ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕೃತಿ ನಿಲಯ. ಇವತ್ತೇನು ವಿಶೇಷ ಅಂತ ನೋಡ್ತಿದ್ದೀರಲ್ಲ, ಆಲ್ರೆಡಿ ತಮ್ನೇಲ್ ನೋಡೇ ಬಂದಿರ್ತೀರಾ. ಮತ್ತು ತಡೆ ಯಾಕೆ, ಬನ್ನಿ ಮಾಡೋಣ. ಮೊದಲಿಗೆ ನಾನಿಲ್ಲಿ 1 kg ಅಷ್ಟು ಮಟನ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಮೊದಲು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಹೋಳಷ್ಟು ಕೊಬ್ಬರಿ ತಗೊಂಡು ಅದನ್ನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿನ ತಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ನೀವು ಹಸಿ ಕೊಬ್ಬರಿ ಇಲ್ಲ ಅಂತಂದರೆ ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು. ಶುಂಠಿ ಮತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಒಂದು 6-7 ಲವಂಗ ಮತ್ತು ಒಂದು ಸ್ಮಾಲ್ ಸೈಜ್ ಚಕ್ಕೆ ತೊಗೊಂಡಿದ್ದೀನಿ. ಮತ್ತು ಒಂದೇ ಒಂದು ಸಣ್ಣ ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದೇ ಒಂದು ಟೀ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆ ಆ್ಯಕ್ಚುಲಿ ನೀವು ಸ್ಕಿಪ್ ಮಾಡ್ಬೋದು, ಯಾಕೆಂತಂದರೆ ಅದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಸಾರು, ಅದಕ್ಕೋಸ್ಕರ ಅದು ಹಾಕಿದ್ದೀನಿ ನಾನು. ಮತ್ತು ನೋಡಿ, ಈ ಥರ ಫೈನ್ ಪೇಸ್ಟಾಗಿ ಪ್ರಿಪೇರ್ ಮಾಡ್ಕೊಳ್ಬೇಕು. ಅದಾದ ನಂತರ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಾನು ಇಲ್ಲಿ ಚಿಕ್ಕ ಜಾರ್ ತೊಗೊಂಡಿದ್ದೆ ಅದಕ್ಕೆ. ಮತ್ತು ಅದೇ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ಹಾಕ್ಕೊಳ್ಳಿ. ಅದಾದ ನಂತರ ಧನಿಯಾ ಪೌಡರ್ ಒಂದು 3 to 4 ಸ್ಪೂನಷ್ಟು ಹಾಕ್ಕೊಳ್ಳಿ. ಚಿಕನ್ ಮಟನ್ ಸಾಂಬಾರಿಗೆಲ್ಲ ಧನಿಯಾ ಪೌಡರನ್ನೇ ಮೇಯ್ನ್, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಅದಾದ ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿ, ಅದನ್ನೆಲ್ಲನೂ ಗ್ರೈಂಡ್ ಮಾಡಿಕೊಂಡು ಸೇಮ್ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಮತ್ತು ಅದು ಸ್ವಲ್ಪ ಜಾರ್ನ ಕೂಡ ನೀರು ಹಾಕಿ ಆ ಥರ ತೊಳ್ಕೊಂಡು ಮತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಮಸಾಲೆ ರೆಡಿಯಾಗಿದೆ. ನಾವು ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತಿರೋದ್ರಿಂದ ಕುಕ್ಕರ್ ಇಟ್ಕೊಂಡಿದ್ದೀನಿ. ಮೊದಲೇ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಸೊಪ್ಪು, ಆಮೇಲೆ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನೂ ಕೂಡ ಹಾಕಿ ಒಂದೇ ಒಂದು ಕುದಿ ಬರೋವರೆಗೂ ಕುದಿಸಿ, ಅದಾದ ನಂತರ ನಾವು ತೊಳೆದು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಟನ್ನ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಅದಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿಕೊಂಡು ಎಲ್ಲನೂ ಎಲ್ಲ ಈವನಾಗಿ ಮಿಕ್ಸ್ ಆಗೋ ಥರ ನೋಡ್ಕೊಳ್ಳಿ. ಮತ್ತು ಈ ನೀರಿನ ಹದ ಕೂಡ ನೀವು ಇಲ್ಲೇ ನೋಡ್ಕೊಳ್ಬೇಕಾಗುತ್ತೆ. ಸೊ ಆ್ಯಕ್ಚುಲಿ ನಾವು ಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪ ತಿಕ್ಕಾಗೆ ಬರುತ್ತೆ. ಅದ್ರ ಜೊತೆಗೆ ನಾನು 1 ಟೀ ಸ್ಪೂನಷ್ಟು ಹುರ್ಗಡ್ಲೆ ಕೂಡ ಹಾಕ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬರೋದ್ರಿಂದ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾವು ಆ್ಯಕ್ಚುಲಿ ಮಟನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಅಂದರೆ ಬಲ್ತಿದೆಯಾ ಮಟನ್ ಅಥವಾ ಎಳೆದ ನೋಡಿಕೊಂಡು ವಿಜಿಲ್ ಎಷ್ಟು ಬರಬೇಕು ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ತೊಗೊಂಡಿರೋದು ಎಳೆ ಮಟನ್ನೇ. ಸೊ ನನಗೆ 3-4 ವಿಜಿಲ್ ಬಂದರೆ ಸಾಕು. ಸೊ ಆಲ್ರೆಡಿ ವಿಜಿಲ್ ಬರ್ತಾ ಇದೆ. ಸೊ 4 ವಿಜಿಲ್ ಕಂಪ್ಲೀಟ್ ಆಯಿತು. ನಾನಿವಾಗ ಸ್ಟವ್ ಆಫ್ ಮಾಡಿಕೊಂಡೆ. ಪ್ರೆಷರ್ ಹೋಗಲಿ ಅಂತ, ಕೂಲ್ ಆಗಲಿ ಅಂತ ಬಿಟ್ಟಿದ್ದೀನಿ ಅಷ್ಟೇ. ಸೊ ಈಗ ಮಟನ್ ಸಾರಿಗೆ ಕಾಂಬಿನೇಷನ್ ಮುದ್ದೆ. ಸೊ ಮುದ್ದೆ ಮಾಡ್ತಿದ್ದೀನಿ. ನಾನು ಆಲ್ರೆಡಿ ಒಂದು ಸ್ವಲ್ಪ ಒಂದು 1/2 ಗ್ಲಾಸಷ್ಟು ಅಕ್ಕಿ ತೊಳೆದು, ಸೊ ನಮಗೆ ಎಷ್ಟು ಮುದ್ದೆ ಬೇಕೋ ಅದರ ಕ್ಯಾಲ್ಕುಲೇಷನ್ ಪ್ರಕಾರ ನಾನು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಆ ಅಕ್ಕಿ ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ. ಕೆಲವರು ಏನು ಮಾಡ್ತಾರೆ, ಅಕ್ಕಿ ಹಾಕಿನೂ ಮಾಡ್ತಾರೆ ಅಥವಾ ಅಕ್ಕಿ ಹಾಕದೇನೂ ಮಾಡ್ತಾರೆ. ಸೊ ನಾನು ಎರಡೂ ಥರ ಮಾಡ್ತೀನಿ. ಬಟ್ ಇವಾಗ ಮಟನ್ ಕಾಂಬಿನೇಷನ್ಗೆ ನನಗೆ ಯಾಕೋ ಅಕ್ಕಿ ಹಾಕಲೇಬೇಕು, ಅಕ್ಕಿ ಹಾಕಿದ್ರೇ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಜಾಸ್ತಿ ಕೂಡ ಅಕ್ಕಿ ಹಾಕೋದಿಲ್ಲ. ಹಾಕಿದರೂ ಕೂಡ ಒಂದು ಅರ್ಧ ಗ್ಲಾಸಷ್ಟು ಹಾಕ್ತೀನಿ ಅಷ್ಟೇ. ಸೊ ಇವಾಗ ಅಕ್ಕಿ ಚೆನ್ನಾಗಿ ಬಾಯ್ಲ್ ಆಯಿತು, ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಬಟ್ ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಅದಾದರೆ ಒಂದು ಸ್ವಲ್ಪ ಮುದ್ದೆ ಚೆನ್ನಾಗಾಗುತ್ತೆ, ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಸೊ ಮುದ್ದೆಗೆ ಸೂಟ್ ಆಗುತ್ತೆ ಆ್ಯಕ್ಚುಲಿ. ಸೊ ನಾರ್ಮಲ್ ಅಕ್ಕಿ ಹಾಕಿದರೆ ಏನಾಗುತ್ತೆ, ಅದು ಅಗಳು ಎಷ್ಟು ಬೇಯಿಸಿದರೂ ಕೂಡ ಅಗಳು ಹಂಗೆ ಇರುತ್ತೆ. ಸೊ ಅದು ಎದ್ದು ಕಾಣುತ್ತೆ ಮುದ್ದೆಯಲ್ಲಿ. ನನಗೆ ಆ ಥರ ಕಾಣೋದು ಇಷ್ಟ ಇಲ್ಲ. ಅಂದರೆ ಹಿಟ್ಟಿನ ಜೊತೆಗೆ ಅದು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಯಾವಾಗ ಮುದ್ದೆ ಮಾಡಿದರೂ ಕೂಡ ರೇಷನ್ ಅಕ್ಕಿನೇ ತೊಗೊಳ್ತೀನಿ. ಅಕ್ಕಿ ಬಾಯ್ಲ್ ಆಗಿದೆ ಅಂದಾದಮೇಲೆ ನಾನು ಅದಕ್ಕೆ ತಕ್ಕಷ್ಟು ರಾಗಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದೇನಪ್ಪ ಕೋಲು ಇಷ್ಟು ದೊಡ್ಡದು ಇಟ್ಟಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ? ನಮ್ಮ ಕಡೆ ಎಲ್ಲ ಮುದ್ದೆ ಮಾಡೋದಕ್ಕೆ ಒಂದು ಸಪ್ರೇಟ್ ಮುದ್ದೆ ಕೋಲು ಇರುತ್ತೆ. ನಮ್ಮ ಮನೆಗಳ ಕಡೆಯಲ್ಲಿ ಮುದ್ದೆ ಮಾಡೋದಕ್ಕೆ ಅಂತ ಸಪ್ರೇಟಾಗಿಯೇ ಇದು ಮಾಡಿಸ್ತಾರೆ. ಸೊ ಅದನ್ನು ಆ್ಯಕ್ಚುಲಿ ನಾನು ಜಾಸ್ತಿ ಯೂಸ್ ಮಾಡಲ್ಲ.
ಯಾಕಂದರೆ ನಾನು ಚಿಕ್ಕ ಪ್ರಮಾಣದಲ್ಲಿ ಮುದ್ದೆ ಮಾಡ್ತೀನಿ. ಅಂದರೆ ಲೈಕ್ ಮಾಡಿದರೂ ಕೂಡ ಒಂದು 3-4 ಮುದ್ದೆ ಅಷ್ಟೇ. ಸೊ ಅದಕ್ಕೋಸ್ಕರ ಅಷ್ಟು ದೊಡ್ಡದು ಯೂಸ್ ಮಾಡಲ್ಲ, ಬಟ್ ನಿಮಗೆ ತೋರ್ಸೋಕ್ಕೆ ಅಂತಲೇ ಇವತ್ತು ನಾನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಯಾಕೆ ಅದು ಅಷ್ಟು ದೊಡ್ಡದು ಅಂದರೆ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಕೋಲು ಆ ಥರ ಪ್ರಿಪೇರ್ ಮಾಡಿರ್ತಾರೆ ಅದನ್ನು. ಸೊ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಈಗ ಅಕ್ಕಿ ಬಾಯ್ಲ್ ಆಗಿದೆ, ಬೇಕಾದಷ್ಟು ರಾಗಿ ಹಿಟ್ಟನ್ನ ಕೂಡ ಹಾಕ್ಕೊಂಡೆ. ಇಲ್ಲಿ ಕೆಲವರು ಪ್ರಮಾಣ ಗೊತ್ತಿಲ್ದಿರ ಮುದ್ದೆ ಮಾಡುವಾಗ ತುಂಬ ಲೈಕ್ ನೀರಾಗಿ ಆಗಿಬಿಡುತ್ತೆ, ಅಥವಾ ಕೆಲವರು ತುಂಬ ಗಟ್ಟಿ ಮಾಡ್ಕೊಳ್ತಾರೆ. ಅದಕ್ಕೆ ನಾನೊಂದು ಟಿಪ್ ಹೇಳ್ತೀನಿ ಕೇಳಿ. ಇವಾಗ ನಾವು ಮುದ್ದೆ ಮಾಡ್ಕೊಳ್ಳೋದಕ್ಕೆ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಚೆನ್ನಾಗಿ ಬಾಯ್ಲ್ ಆಗಿದೆ, ಅದನ್ನು ಕೈಯಲ್ಲಿ ಹಿಂಗೆ ಮುಟ್ಟಿದ ತಕ್ಷಣ ಸ್ಮ್ಯಾಶ್ ಆಗೋ ಥರ ಅಕ್ಕಿ ಬೆಂದಿದೆ. ಸೊ ಅದಕ್ಕೆ ಇವಾಗ ನೀರು ಎಷ್ಟಿದೆಯೋ ನಾವು ಮುದ್ದೆ ಕೋಲಲ್ಲಿ ಹಂಗೆ ತಿರುಗಿಸ್ಕೊಳ್ತಾನೆ ಅದು ಎಷ್ಟು ರಾಗಿ ಹಿಟ್ಟು ಹಿಡಿಯುತ್ತೋ ಅಷ್ಟೂ ರಾಗಿ ಹಿಟ್ಟನ್ನ ಹಾಕ್ಕೊಳ್ಳಿ. ಅದಾದ ನಂತರ ಪ್ಲೇಟಿಂದ ಕವರ್ ಮಾಡಿ, ಅದು ಕಂಪ್ಲೀಟಾಗಿ ಕ್ಲೋಸ್ ಆಗಿರಬೇಕು, ಎಲ್ಲಿಂದನೂ ಹಬೆ ಹೊರಗಡೆ ಹೋಗಬಾರ್ದು. ಅದೇನಾಗುತ್ತೆ, ಆ ಹಬೆಗೆ ಫುಲ್ಲು ರಾಗಿ ಹಿಟ್ಟು ಚೆನ್ನಾಗಿ ನೀರಲ್ಲಿ ಬಾಯ್ಲ್ ಆದಂಗೆ, ಲೈಕ್ ರಾಗಿ ಹಿಟ್ಟು ಸ್ಟೀಮಲ್ಲೇ ಕಂಪ್ಲೀಟಾಗಿ ಕುಕ್ ಆಗಿರುತ್ತೆ. ರಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳುವಾಗನೇ ಜಾಸ್ತಿ ಅಂದರೆ 90% ಅಷ್ಟು ರಾಗಿ ಹಿಟ್ಟು ಹಾಕಬೇಕಾಗತ್ತೆ. 100% ಹಾಕ್ಕೊಳ್ಬೇಡಿ. ಯಾಕೆಂತಂದರೆ ಸ್ವಲ್ಪ ನೀರಿನ ಅಂಶ ಇದ್ರೇ ಅದು ಚೆನ್ನಾಗಿ ಸ್ವಲ್ಪ ಹಬೆಯಲ್ಲಿ ಬಾಯ್ಲ್ ಆಗೋಕ್ಕೆ ಸಾಧ್ಯ. ಈಗ ರಾಗಿ ಹಿಟ್ಟು ಕಲಸಿದಾದ್ಮೇಲೆ ಸಿಮ್ಮಲ್ಲೇ ಒಂದು 15 ಮಿನಿಟ್ಸ್ ಅಷ್ಟೊತ್ತು, 15 to 20 ಮಿನಿಟ್ಸು ಹಾಗೆ ಬಿಟ್ಬಿಡಿ. ಅದಾದ ನಂತರ ಕೆಳಗಡೆ ಇಳಿಸ್ಕೊಂಡು ಮತ್ತೆ ಏನಾದರೂ ಒಂದು ಲೈಕ್ ಗಟ್ಟಿಯಾಗಿ ಹಿಡ್ಕೊಳ್ಳೋ ಥರ ಸಪೋರ್ಟ್ ತಗೊಂಡು ಮತ್ತೆ ಇನ್ನೊಂದು ಸರಿ ಮುದ್ದೆ ಕೋಲ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ, ಎಲ್ಲಾದರೂ ಲೈಕ್ ಗಂಟು ಹಾಗೆ ಇದ್ದರೂ ಕೂಡ ಅದನ್ನ ನಾವು ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು 2-3 ಮಿನಿಟ್ಸ್ಗೆ ಸ್ಟವ್ ಮೇಲೆ ಇಟ್ಟು ನಾವು ಏನು ನಾದ್ಕೊಂಡಿದ್ದೀವೋ ಅದು ಪೂರಾ ಸೆಟ್ ಆಗೋವರೆಗೂ ಇಡಬೇಕಾಗತ್ತೆ. ಅದಾದ ನಂತರ ನೋಡಿ, ಆ್ಯಕ್ಚುಲಿ ನಾನು ಮುದ್ದೆ ಕೋಲ್ ಅಂತ ಹೇಳಿದ್ನಲ್ಲ, ಮುದ್ದೆ ಕೋಲ್ ಥರನೇ ಇಲ್ಲೇ ಮುದ್ದೆ ಮಾಡ್ಕೊಳ್ಳೋದಕ್ಕೂ ಕೂಡ ಹಲ್ಗೆ ಥರದ್ದು ಇರುತ್ತೆ. ಬಟ್ ನಮ್ಮನೇಲೂ ಇದೆ, ಬಟ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ಅದು. ಯಾಕೆಂತಂದರೆ ಇವಾಗ ನಾವು ಹಳ್ಳಿಯಿಂದ ಬಂದವರು. ಸೊ ಹಳ್ಳಿಯಲ್ಲಿ ಹೇಗೆ ದಿನ ಕೂಲಿಗಳು ಬರ್ತಾರೆ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ, ಅವ್ರಿಗೆ ರಾಗಿ ಹಿಟ್ಟೆಲ್ಲ ತುಂಬ ಮಾಡಬೇಕಾಗುತ್ತೆ. ಆವಾಗ ಅಂತ ಈ ಥರ ಚಿಕ್ಕ ಪ್ಲೇಟ್ಗಳ ಮೇಲೆ ಆಗಲಿ ಆಟಾಡ್ದಂಗೆ ಇರಬಾರ್ದಲ್ವ. ಸೊ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಟೈಮ್ ಕೂಡ. ಒಂದೇ ಸರಿ ಹಲ್ಗೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಈ ಥರ ಮುದ್ದೆ ಕಟ್ಕೊಳ್ತಾ ಇದ್ರು. ಸೊ ನಾನಿವಾಗ ಪ್ಲೇಟಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಹಿಟ್ಟು ಮಾಡ್ಕೊಂಡಿರೋದೆಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡದೇ ತೊಗೊಳ್ಳಿ, ಯಾಕೆಂತಂದರೆ ನಮಗೆ ಅದು ರೋಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಬೇಕಲ್ವ ಜಾಗ, ಅದಕ್ಕೋಸ್ಕರ. ಸೊ ನಾನಿಲ್ಲಿ ನೋಡಿ ಪ್ಲೇಟ್ ಮೇಲೆ ಹಾಕ್ಕೊಂಡು ಮತ್ತೆ ಒಂದು ಸರಿ ನಾದ್ಕೊಂಡಿದ್ದೀನಿ ಚೆನ್ನಾಗಿ ಸ್ಪೂನಲ್ಲಿ. ಸೊ ಆವಾಗ ಇನ್ನೇನಾದರೂ ಮಿಕ್ಕಿದ ಗಂಟುಗಳೇನಾದರೂ ಇದ್ದರೆ ರಾಗಿ ಹಿಟ್ಟಿಂದು ಅದು ಕೂಡ ಸಮವಾಗಿ ಮಿಕ್ಸ್ ಆಗಿಬಿಡತ್ತೆ. ಸೈಡಲ್ಲಿ ಒಂದು ಚಿಕ್ಕ ಬೌಲಲ್ಲಿ ನೀರು ಕೂಡ ಇಟ್ಕೊಂಡಿದ್ದೀನಿ. ಯಾಕಂತಂದರೆ ನೀರು ಸ್ವಲ್ಪ ಅದ್ಕೊಂಡು ನಾವು ಮುದ್ದೆ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ, ತೀರಾ ಗಟ್ಟಿನೂ ಆಗಿಲ್ಲ, ಹಾಗಂತ ನೀರು ಆಗಿಲ್ಲ. ನೋಡಿ ಬಾಲ್ ಅಂತಂದರೆ ಹೇಗಿರುತ್ತೆ ಅದೇ ಥರನೇ ಬಾಲ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಬಾಲ್. ಸೊ ಇನ್ಯಾಕೆ ತಡ, ಮಟನ್ ಸಾರು ರೆಡಿಯಾಗಿದೆ, ಮತ್ತು ನನ್ನ ಫೇವ್ರೆಟ್ ಮುದ್ದೆ ಕೂಡ ರೆಡಿಯಾಗಿದೆ. ಸೊ ಇನ್ಯಾಕೆ ತಡ, ಮುದ್ದೆ ಬಿಸಿ ಆರೋದಕ್ಕಿಂತ ಮುಂಚೆನೇ ತಿಂದ್ಬಿಡಬೇಕು. ಮಟನ್ ಸಾರು ರೆಡಿ ಇದೆ, ಬಿಸಿ ಮುದ್ದೆನೂ ಬಿಸಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಇದೆ ಸಾಂಬಾರು ಟೆಕ್ಸ್ಚರು. ಸೊ ನಾನು ಆ್ಯಕ್ಚುಲಿ ವಿಜಿಲ್ ಬಂದಾದಮೇಲೆ ಕೂಡ ಒಂದು ಸ್ವಲ್ಪ ನೀರು ಅನ್ನಿಸ್ತು, ಮತ್ತೆ ಒಂದು 5-10 ನಿಮಿಷ ಸಿಮ್ಮಲ್ಲಿ ಮತ್ತೆ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ. ಲಿಡ್ ಓಪನ್ ಮಾಡಿ ಬಾಯ್ಲ್ ಮಾಡಿದರೆ ಗಟ್ಟಿಯಾಗಿಬಿಡತ್ತೆ. ಸೊ ನಿಮಗೆ ಹದ ನೋಡ್ಕೊಳ್ಳಿ ನೀವು ಯಾವ ಥರ ಬೇಕು ಅಂತ, ಅದ್ರ ಪ್ರಕಾರ ಅವನ್ನ ಆಫ್ ಮಾಡ್ಕೊಳ್ಬೋದು. ಈ ರೆಸಿಪಿನ ನೀವು ಟ್ರೈ ಮಾಡಿ, ಬೊಂಬಾಟ್ ಅನ್ನೋ ಥರ ಇರುತ್ತೆ ಟೇಸ್ಟ್. ಸೊ ಯಾವುದೇ ಕಾಂಪ್ರಮೈಸ್ ಇರೋದಿಲ್ಲ ಟೇಸ್ಟಲ್ಲಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇದೇ ರೀತಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.